ಊರಿಂದ ಏನೇನು ತೊಗೊಂಬಂದೆ ಅಂತ ತೋರಿಸ್ತೀನಿ ಈ ವ್ಲಾಗಲ್ಲಿ. ಇದು ಚೀನಿಕಾಯಿ, ಸಕ್ಕರೆಕಾಯಿ ಅಂತೀವಿ ನಾವು, ಇಲ್ಲಿ ಚೀನಿಕಾಯಿ ಅಂತಾರೆ. ಆ್ಯಂಡ್ ಚೆರಿ ಟೊಮ್ಯಾಟೊ ಎಷ್ಟು ಫ್ರೆಶ್ ಆಗಿದೆ ನೋಡಿ. ಅದು ನಾನು ಹೇಗೆ ಸ್ಟೋರ್ ಮಾಡ್ತೀನಿ ಅಂತಲೂ ತೋರಿಸ್ತೀನಿ. ಹೀಗೆಲ್ಲ ತೆಗೆದುಬಿಟ್ಟು ಪೇಪರ್ ಒಳಗೆ ಹಾಕಿ, ನೀವು ಟಿಶ್ಯೂನು ಯೂಸ್ ಮಾಡ್ಕೋಬೋದು. ನಾನು ಬಾಕ್ಸಲ್ಲಿ ಈ ಥರ ಹಾಕಿ ಸ್ಟೋರ್ ಮಾಡ್ಕೋತೀನಿ. ಗ್ರೇವಿಗೆ ಏನಕ್ಕೆ ಬೇಕಾದರೂ ಯೂಸ್ ಮಾಡ್ಕೋಬೋದು, ಟೋಸ್ಟ್ಗೆಲ್ಲ. ಇದು ಅವರೆಕಾಳು. ಇದು ನಾನು ನನ್ನ ಶಾರ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ, ಮನೆಯಲ್ಲೇ ಬೆಳೆದಿರೋ ಅಂಥದ್ದು. ಆ್ಯಂಡ್ ನ್ಯಾಚುರಲಾಗಿ ಅದು ಬಂದಿರೋದು, ವರ್ಷ ಬರುತ್ತೆ. ಅದು ಕಾಳು ಈ ಥರ ಇರುತ್ತೆ ನೋಡಿ, ಇಷ್ಟು ಪುಟ್ಟಕ್ಕಿರುತ್ತೆ. ಮಾರ್ಕೆಟಲ್ಲಿ ನಾನು ನೋಡಿಲ್ಲ ಅಷ್ಟು, ಬಟ್ ಚೆನ್ನಾಗಿರುತ್ತೆ. ಕಾಳು ಪಲ್ಯಕ್ಕೆ ಯೂಸ್ ಮಾಡ್ಕೋಬೋದು, ಮೊಟ್ಟೆ ಜೊತೆ ಫ್ರೈ ಮಾಡ್ಬೋದು ಬೇಯಿಸಿ. ಆ್ಯಂಡ್ ಪಲಾವ್ಗೆ, ಉಪ್ಪಿಟ್ಟಿಗೆ ಎಲ್ಲದಕ್ಕೂ ಯೂಸ್ ಮಾಡ್ಬೋದು. ನಾನಿಲ್ಲಿ ಗೋಧಿ ಬಾತ್ ಮಾಡಿದ್ದೀನಿ, ಗೋಧಿ ನುಚ್ಚು ಬರುತ್ತಲ್ಲ ಅದರಲ್ಲಿ. ಸೊ ಸಖತ್ ಟೇಸ್ಟ್ ಆಗಿತ್ತು, ಹಾಕಿದ್ದೀನಿ ವಿಡಿಯೋ. ಆ್ಯಂಡ್ ಇದು ಬಂದು ಅರಿಶಿನ. ಯಾವತ್ತೂ ಅರಿಶಿನ ಪುಡಿ ಮಾಡಿಲ್ಲ ಆ್ಯಂಡ್ ಯೂಸ್ ಮಾಡ್ಕೊಂಡಿಲ್ಲ ಮನೇಲಿದ್ದಿದ್ದು. ಸೊ ಫಸ್ಟ್ ಟೈಮ್ ತಂದಿದ್ದೀನಿ, ನೋಡೋಣ ಇದರಲ್ಲಿ ಏನಾದರೂ ಮಾಡ್ಬೋದು ಅಂತ. ನೆಕ್ಸ್ಟು ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಏನು ಮಾಡಿದ್ದೀನಿ, ಅದನ್ನು ಹೇಗೆ ಯೂಸ್ ಮಾಡ್ಕೊಂಡಿದ್ದೀನಿ ಅಂತ. ಆ್ಯಂಡ್ ಇದು ಬಂದು ನಮ್ಮ ತೋಟದೇ ಸಪೋಟ. ಇನ್ನೂ ಆರೆಂಜ್ ಬಿಟ್ಟಿರಲಿಲ್ಲ ನೋಡಿ, ಗ್ರೀನ್ ಇದೆ. ಸೊ ಅಷ್ಟೇ ಸಿಕ್ಕಿದ್ದು. ಸಪೋಟ ಈ ಸೈಜ್ ಇರಬೇಕು ಆ್ಯಕ್ಚುಲಿ, ದೊಡ್ಡದಾದರೆ ಚೆನ್ನಾಗಿರುತ್ತೆ. ಮನೆದೇ ಅಲ್ವಾ, ಏನೂ ಕೆಮಿಕಲ್ಸ್ ಯೂಸ್ ಮಾಡಿರಲ್ಲ, ಒಳ್ಳೆಯದಲ್ಲ. ಆ್ಯಂಡ್ ತುಂಬ ಸಣ್ಣದಿರಬಾರ್ದು. ಈ ವ್ಲಾಗಲ್ಲಿ ನಾನು ಊರಿಂದ ಏನೇನು ತೊಗೊಬಂದೆ ಅನ್ನೋದನ್ನ ತೋರಿಸಿದ್ದೀನಿ ನಿಮಗೆ, ಫ್ರೆಶ್ ಆಗಿ ಸಿಕ್ಕಿರೋದನ್ನು. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವ್ಲಾಗ್.